ಶಶಿಕಲಾ ಜೊಲ್ಲೆ ವಿರುದ್ಧ ತನಿಖೆಗೆ ಒತ್ತಾಯಿಸಿ ಗವರ್ನರ್ಗೆ ಪತ್ರ ಬರೆಯಲಾಗಿತ್ತು. 2021 ಜುಲೈ 24ನೇ ತಾರೀಕು ಭೀಮಪ್ಪ ಗಡಾದ್ ಪತ್ರ ಬರೆದಿದ್ದರು. ಬೆಳಗಾವಿಯ ಸಾಮಾಜಿಕ ಹೋರಾಟಗಾರ ಭೀಮಪ್ಪ ಗಡಾದ್ ನ್ಯೂಸ್ ಫಸ್ಟ್ನ ವರದಿಯನ್ನು ಉಲ್ಲೇಖಿಸಿ ರಾಜ್ಯಪಾಲರಿಗೆ ಪತ್ರ ಬರೆದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದರು. ಶಶಿಕಲಾ ಜೊಲ್ಲೆ ಅವರನ್ನ ಸ್ಯಾಕ್ ಮಾಡಬೇಕು ಸಂಪುಟದಿಂದ ಅಂತ ಒತ್ತಾಯ ಮಾಡಿದರು. ಭ್ರಷ್ಟಾಚಾರ ನಿಗ್ರಹ ದಳದ ಕಾಯ್ದೆಯ ಪ್ರಕಾರ ಕ್ರಮಕ್ಕೂ ಕೂಡ ಆಗ್ರಹಿಸಿದರು. ಈಗ ಜೊಲ್ಲೆ ಸಲ್ಲಿಸಿರುವಂಥ ಅರ್ಜಿ ಕೋರ್ಟಲ್ಲಿ ವಜಾ ಆಗಿದೆ. ಮುಂದಕ್ಕೇನು ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ರೈಸ್ ಆಗ್ತಾ ಇರೋದು. ಮುಂದಕ್ಕೇನು ಮಾಡುತ್ತೆ ಈಗಿನ ಸರ್ಕಾರ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಮೊಟ್ಟೆ ಡೀಲಿಗೆ ಸಂಬಂಧಿಸಿದಂತೆ. ಆದರೆ ಆಗಿನ ಬಿಜೆಪಿ ಸರ್ಕಾರ ಎಂಥ ನಿರ್ಲಜ್ಜ ಸರ್ಕಾರ ಆಗಿತ್ತು ಅಂತಂದ್ರೆ, ಜೊಲ್ಲೆ ಅವರ ವಿರುದ್ಧ ಇಂಥ ಗಂಭೀರ ಆರೋಪ ಕೇಳಿ ಬಂದರೂ ಕೂಡ ಅವರನ್ನು ಕ್ಯಾಬಿನೆಟ್ನಿಂದ ತೆಗೆದಿರಲಿಲ್ಲ. ನೆಕ್ಸ್ಟು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದು ಹೊಸ ಸರ್ಕಾರ ಬಂತು ಅಥವಾ ಹೊಸ ಕ್ಯಾಬಿನೆಟ್ ಬಂತು ಬೊಮ್ಮಾಯಿ ಅವರ ನೇತೃತ್ವದಲ್ಲಿ. ಆಗಲೂ ಕೂಡ ಇವರನ್ನು ಕ್ಯಾಬಿನೆಟ್ಗೆ ತೆಗೆದುಕೊಂಡ್ರು. ಅಂತ ನಿರ್ಲಜ್ಜ ಸರ್ಕಾರ ಆಗಿತ್ತು ಬಿಜೆಪಿ ಸರ್ಕಾರ, ಆಗಿನ ಬಿಜೆಪಿ ಸರ್ಕಾರ. ಸೊ ಈಗಿನ ಸರ್ಕಾರ ಧೈರ್ಯ ತೋರುತ್ತಾ ಈ ಕೇಸಲ್ಲಿ ತನಿಖೆ ಮಾಡುವಂತ ಧೈರ್ಯವನ್ನು ತೋರಿಸತ್ತಾ ಅನ್ನೋದು ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.